ಅಲ್ಲ, ಈಗ ಜೈಲೊಳಗೆ ಮೊಬೈಲು ಗಾಂಜಾ ಎಲ್ಲ ಹೆಂಗ್ ಬರ್ತವೆ? ಅವೆಲ್ಲ ಹೆಂಗ್ ಬರ್ತಾವಂದ್ರ ಇವತ್ತ ಪೊಲೀಸ್ನವರಿಂದನೂ ಸಪ್ಲೈ ಐತ್ರಿ. ಎಷ್ಟ ಜೈಲ್ ಕೈದಿಗಳು ಪೊಲೀಸ್ನವ್ರು ಸಸ್ಪೆಂಡ್ ಆದಂಥ ಕತೆಗಳು ಅದಾವು. ಮೊಬೈಲ್ ತಂದು ಕೊಡೋದು ಅವ್ರಿಗೆ ದುಡ್ಡಿಗೆ. ಈಗ ಇವತ್ತು ನೋಡ್ರಿ ಜೈಲೆಲ್ಲ ಟೈಟ್ ಆಗ್ಯಾವ ಅಂತ ಹೇಳ್ತಾರೆ. ಆದ್ರೆ ಟೈಟ್ ಯಾದಕ್ಕಾಗಿದ್ದು ಅಂದ್ರೆ ತಮ್ಮ ಒಂದು ಉಪಯೋಗಕ್ಕೆ. ಹೆಂಗಂದ್ರೆ 5 ರೂಪಾಯಿಗೆ ಒಂದು ತಂಬಾಕು ಚೀಟ್ ಇರ್ತೈತಿ ರೀ, ಅಲ್ಲಿಗೆ ಹಿಡ್ಕೊಳ್ಳೋದು. ಅದನ್ನು 500 ರೂಪಾಯಿಗೆ ಈಗ ಮಾರಾಕತ್ತಾರೆ. ಯಾಕಂದ್ರೆ ಅಲ್ಲೇ ಪೊಲೀಸರು ಚಮಚ ಕೆಲಸ ಮಾಡೋಂಥ ಕೈದಿಗಳು ಇರ್ತಾರೆ. ಅವ್ರ ಮುಖಾಂತರ ಒಂದು ಸಿಗರೇಟ್ ತೊಗೋಬೇಕಾದ್ರೆ 500 ರೂಪಾಯಿ ಕೊಡ್ಬೇಕ್ರಿ. ಇದೇ ಶಿವಮೊಗ್ಗ ಜೈಲಾಗ ನಡೀತಾವೆ, ಎಲ್ಲ ಜೈಲಾಗ ನಡೀತಾವ್ರಿ. ಯಾಕಂದ್ರೆ ಜಡ್ಜ್ ಹತ್ರ ಅರಿವು ನೆರವು ಕಾರ್ಯಕ್ರಮ ಕೊಡಕ್ಕೆ ಬಂದಾಗ ನೀವೆಲ್ಲ ಪರಿವರ್ತನೆ ಆಗ್ರಿಪ್ಪ, ನೀವೆಲ್ಲ ಚಟ ಬಿಡ್ರಿ ಅಂತ ಹೇಳಿ ಹೋಗ್ತಾರ. ಹೇಳಿದ್ದ ಇದನ್ನ ಆದೇಶ ತೊಗೊಂಡು ಇವರೆಲ್ಲ ಜೈಲು ಟೈಟ್ ಮಾಡಿಬಿಡ್ತಾರೆ. ಅವ್ರು ಮಾನಸಿಕ ಆಕ್ಕಾರ, ಮಾನಸಿಕ ಆಗಿ ಅವರು ಎಸ್ಕೇಪ್ ಆಗಂತ ಪ್ರಯತ್ನ ಮಾಡ್ತಾರೆ. ಇವನು ರೀ ಸೈಮನ್ ಅಂತ ಇದ್ನಲ್ರಿ, ಸೈಮನ್ ಅಂತಂದು ಮಂಗಳೂರು ಅತ್ಯಾಚಾರಿ ರೀ, 23 ಅತ್ಯಾಚಾರಿ ಕೇಸ್ನಾಗ ಇದ್ನಲ್ರಿ. ಅವರೆಲ್ಲ ಎಸ್ಕೇಪ್ ಆಗಿದ್ದವ್ರು ಅದಾರ. ಉಮೇಶ್ ರೆಡ್ಡಿ ಎಸ್ಕೇಪ್ ಆಗಿದ್ದವನು ಅದನ್ನ. ಆಮೇಲೆ ಈ ಯಾರು ಇವನು ನಮ್ಮ ಮಂಗಳೂರಿನಲ್ಲಿ 4 ಮಂದಿ ಕೊಲೆ ಮಾಡಿದ್ನಲ್ಲ, ಅವನು ಪೊಲೀಸರ ಜೊತೆಲೇನ ಕೋರ್ಟಿಗೆ ಬಂದಾಗ ಆ ಗ್ರೀನ್ ಪಾರ್ಕ್ನಲ್ಲಿ ಕಾರ್ ಪುಡಿ ಉಗ್ಗಿ ಎಸ್ಕೇಪ್ ಆಗಿದ್ದಾನೆ. ಅವ್ರು ಕಾರ್ ಪುಡಿ ಎಲ್ಲಿಂದ ಬಂತು? ಇದೇ ಕಂಬಾಡಿ ಅನಿಪ್ಪ ಧಾರವಾಡ ಜೈಲಿನಾಗಿದ್ದಾಗ ಗೇಟ್ನಲ್ಲಿ ಪೊಲೀಸ ಒಬ್ಬ ದಪ್ಪೇದಾರ ಇದ್ದ. ಆ ದಪ್ಪೇದಾರ ಒಳಗೆ ಟೇಬಲ್ ಮೇಲೆ ಕುಂತಿದ್ದ, ಅವ್ರು ಬಾಕಲ್ದಂತೇಳಿ ಕುಂತಿದ್ದ. ಬಿಡು ನಮ್ಮವ ಅನಿಪ್ಪ 10 ವರ್ಷ ಜೈಲು ತೆಗ್ದಾನ, ಅವನ ಆಫೀಸ್ಗೆ ಏನೋ ಕೆಲ್ಸಕ್ಕೆ ಬಂದಾನ. ಮಧ್ಯಾಹ್ನ ಟೈಮ್ನಾಗ ಯಾರು ಇರೋದಿಲ್ಲ, ಎಲ್ಲರೂ ಅವ್ರವ್ರ ಮನೆಗೆ ಹೋಗಿರ್ತಾರೆ. ಅಲ್ಲಿ ಗೇಟ್ ಕಾಯಕ್ಕೆ ಒಬ್ಬ ಪೊಲೀಸ್ ಇರ್ತಾನೆ, ಅಲ್ಲಿ ಅಡ್ಮಿಷನ್ ತೊಗೊಳಕ್ಕೆ ಒಬ್ಬ ಪೊಲೀಸ್ ಇರ್ತಾರೆ. ಇದನ್ನು ಸಮಯ ತೊಗೊಂಡು ಅವನೇನು ಮಾಡ್ದ, ಹೊರಗಡೆಯಿಂದ ಬೈಕ್ ತರಿಸಿ ಗೇಟ್ ಮುಂದ್ಗಡೆ ಇಟ್ಟು ನಿಂದಿರಿಸಿ ನಮ್ಮ ಹುಡುಗನ ಕರೀರಿ ಅನಿಪನ್ನ ಅಂತಂದ. ಅವರು ರೊಕ್ಕ ಇಸ್ಕೊಂಡು ಅವ್ನಿಗೆ ಯಾವಾಗ ಬೇಕಾದಾಗ ಎಂಟ್ರಿ ಬಿಡ್ತಿರ್ತಾರ. ಆ ಎಲ್ಲ ಲಾಕ್ ಆದಾಗ ಇವನು ಕರ್ಕೊಂಡ್ಬಂದು ಅವ್ನಿಗೆ ಮಾತಾಡ್ಸಕ್ಕೆ ಕೊಟ್ಟಾಗ ಅವನು ಏನು ಮಾಡ್ದ, ಕುರ್ಚಿ ಮೇಲೆ ಕೂತ್ಕೊಂಡಿದ್ದ, ಕಿಟಕಿಯಲ್ಲೇ ಮಾತಾಡಪ್ಪ ಅಂತ ಹೇಳಿದಾಗ ಅವನಿಗೆ ಚಿಲಕ ಹಾಕಿದ್ದು ಅಷ್ಟೇ ಇತ್ತು, ಬೀಗ ಹಾಕಿದ್ದಿಲ್ಲ ಒಳಗಿಂದ. ಚಿಲ್ಕ ಅಷ್ಟೇ ಇತ್ತು. ಇವ್ನು ಕುರ್ಚಿ ಮೇಲೆ ಕುಂತವ್ನು ಜಾರ್ ಸ್ವಾದ್ ಬಿಟ್ಟ. ಅವ್ನು ಅಷ್ಟು ದೂರ ಹೋಗಿ ಬಿದ್ದು ಬಿಟ್ಟ. ಚಿಲ್ಕ ತೆಗೆದವನ ಅವ್ನು ಬೈಕ್ನಾಗ ಹತ್ಕೊಂಡು ಹಾಗೆ ರೈಟ್ ಎದ್ದು ಬಿಟ್ಟ. ಅಲ್ಲಿಂದ ಎಸ್ಕೇಪ್ ಆದವನು ಭಟ್ಗಳದಂತಲ್ಲಿ ಹೋಗಿ ಪೆಟ್ರೋಲ್ ಬಂಕ್ನಂತಲೇ ಅಲ್ಲಿ ಹೋಗಿ ಅರೆಸ್ಟ್ ಆದ ಅನಿಪ. ಆಮೇಲೆ ಈಗ ಏನಾಗ್ತೈತಿ ಅಂದ್ರೆ ಡುಪ್ಲಿಕೇಟ್ ಪೊಲೀಸರನ್ನ ಮಾಡ್ತಾರೆ, ಡುಪ್ಲಿಕೇಟ್ ವಾರೆಂಟ್ ತೊಗೊಂಬರ್ತಾರೆ. ಇಂಥವ್ನು ಕೇಸ್ ಐತ್ರಿ, ಅವ್ನು ಕಳಿಸ್ಕೊಡ್ರಿ ಅಂತ ಜೈಲಾಗ ಆ ಥರ ತೋರಿಸಿ ಕೈದಿಗಳನ್ನ ಕರ್ಕೊಂಡೋಗಿ ಶೃಂಗೇರಿಯಲ್ಲಿ ಕಳ್ತನ ಮಾಡಿದಂಥ ಇತಿಹಾಸ ಐತಿ. ಬಂಗಾರದಂಗಡಿ ಅದು ಧಾರವಾಡ ಜೈಲಿನಾಗಿಂದ ರೀ. ಪ್ರತಿಯೊಂದು 7 ಸೆಂಟ್ರಲ್ ಜೈಲಿನಾಗೂ ಒಂದು 100 ಮಂದಿ ಕೈದಿಗಳು ಓಡೋಗಿದ್ದಾರೆ 20-30 ವರ್ಷದಿಂದ. ಜಿಲ್ಲಾ ಕಾರಾಗೃಹದಲ್ಲಿ ಗೇಟ್ ಒಡೆದು ಹೋಗಿದ್ದಾರೆ, ಗೋಡೆ ಹಾರಿ ಹೋಗಿದ್ದಾರೆ. ಇವತ್ತು ನಾನು ಗುಲ್ಬರ್ಗ ಜೈಲಿನಾಗಿದ್ದಾಗ ನನಗೆ 12 ಕೇಸ್ ಇದ್ವು, 7 ಕೋರ್ಟ್ ಇದ್ವು. 7 ಕೋರ್ಟ್ ಇದ್ದಾಗ ಧಾರವಾಡ ಜೈಲಿಗೆ ನಾವು ಹೋರಾಟ ಮಾಡಿದಕ್ಕೆ, ನ್ಯಾಯವಾಗಿ ಹೋರಾಟ ಮಾಡಿದಕ್ಕೆ ನಾನು ಗುಲ್ಬರ್ಗ ಜೈಲಿಗೆ ಕಳಿಸಿದ್ರು. ಅಲ್ಲಿ ಮಾನಸಿಕ ನನಗೆ ಭಾಳ ಹಿಂಸೆ ಆಯ್ತು. ಅಲ್ಲಿ ಬೆಟ್ಟಿ ಬರೋಕೆ ಆಗ್ದಂಗೆ ಆಯ್ತು. 800 ಕಿಲೋಮೀಟ್ರ್ ಬಂದು ಹೆಂಡತಿ ಮಕ್ಕಳು ನೋಡ್ದಂಗೆ ಆಯ್ತು. ಅವಾಗ ನನ್ನ ಕೇಸ್ಗೆ ಕೋರ್ಟಿಗೆ ಕರ್ಕೊಳ್ಳೋದಕ್ಕೆ ಎಸ್ಕಾರ್ಡ್ ಇಲ್ದಂಗೆ ಆಯ್ತು. ಅವಾಗ ನಾ ಏನು ಮಾಡಿದೆ, ಓಡೋಗೋದು ಅಪರಾಧ ಅನ್ನೋದು ಗೊತ್ತಾಗಿ ನಾ ಏನು ಮಾಡಿದೆ, ಗಿಡ ಹತ್ತಿ ನಾನು ಉರ್ಲಾಕೊಂಡು ಸಾಯ್ತೀನಿ ಅಂತಂದು ಹೇಳಿದಾಗ ಸೂಪರ್ಡೆಂಟ್ ಬಂದು ಬ್ಯಾಡಲೆ ಇಳಿಲಿ ಬಸ್ಸ, ನಿನಗೆ ಒಂದು ಎಸ್ಕಾರ್ಡ್ ಕೊಟ್ಬಿಡ್ತೇನೆ ತಂದು ನನಗೆ ಆದಂಥ ಒಂದು ವ್ಯಾನ್ ಕೊಟ್ಟರು. ಕುಷ್ಟಗಿ, ಮುಂಡಗೋಡ, ಹಾವೇರಿ, ಬ್ಯಾಡಗಿ ಇವೆಲ್ಲ ಕೋರ್ಟಿಗೆ ಅಲ್ಲದು ಎಲ್ಲ ಕೇಸ್ನಿಂದ ಮುಕ್ತ ಹೊಂದಿ 2010ಕ್ಕೆ ಬಿಡುಗಡೆ ಆಗಿ ಅಲ್ಲಿಂದ ಗುಲ್ಬರ್ಗ ಜೈಲು ಶರಣ ಬಸಪ್ಪನ ಜೈಲಿಂದನ ಇನ್ನು ಮುಂದೆ ನಾನು ಕಳ್ತನ ಮಾಡೋಂಗಿಲ್ಲ. ಇನ್ನು ಮುಂದೆ ನಾನು ಒಳ್ಳೆ ಮನುಷ್ಯ ಆಗ್ತೀನಿ. ಯಾಕಂದರೆ ಇವತ್ತು ಎಷ್ಟೋ ಲಾ ಓದಂಥ ಲಾಯರ್ಗಳು, ಸ್ಟೂಡೆಂಟ್ಗಳು ಇವತ್ತು ಅವ್ರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ, ನೀವೆಲ್ಲ ಅಸಿಸ್ಟೆಂಟ್ ವಕೀಲ್ಕಿ ಮಾಡಬೇಡ್ರಿ. ನೀವು ಕಾನೂನು ಕಲ್ತಿರ್ತೀರಿ, ನಿಮ್ಗೆ IPC CRPC ಆ್ಯಕ್ಟ್ಗಳೆಲ್ಲ ಗೊತ್ತಿರ್ತೈತಿ. ಅದ್ರ ಮೇಲಿಂದ ನಿಮ್ಮ ಖುಷಿಯಿಂದ ಆರೋಪಿಗಳಿಗೆ ನ್ಯಾಯ ಕೊಡಿಸೋಂಥ ವಕೀಲಗಳು ಬೆಳಿಬೇಕು. ಅಸಿಸ್ಟೆಂಟ್ ವಕೀಲ ಆಗಿ ಅವರ ಮಾತುಗಳು ಕೇಳ್ಕೊಂತ ಹೋದ್ರೆ ಅವ್ರ ವೃತ್ತಿನ ನಿಮ್ಗೆ ಬೆಳೆ ಬರ್ತೈತಿ. ಅವರೆಲ್ಲ ಹಿಂದೆ ತಿಂದು ತೆಗಿರ್ತಾರೆ. 5 ಮಂದಿ ಲಾರಿ ಇಟ್ಟು ಚೇಂಜ್ ಮಾಡಿರ್ತಾರ. ಇಂಥವೆಲ್ಲ ಮಾನಸಿಕ ಆಗಿ ಅವರೆಲ್ಲ ಓಡೋಗಕ್ಕೆ ಪ್ರಯತ್ನ ಪಡ್ತಾರೆ ಸಮಯ ಸಿಕ್ಕಾಗ. ಅಂಥ ಎಸ್ಕೇಪ್ಗಳು ಇವತ್ತು 100ಕ್ಕೆ 10ರಷ್ಟು ನಮ್ಮ ಕರ್ನಾಟಕ 7 ಸೆಂಟ್ರಲ್ ಜೈಲಲ್ಲಿ, ಜಿಲ್ಲಾ ಕಾರಾಗೃಹಗಳಲ್ಲಿ ಎಸ್ಕೇಪ್ ಆಗಿದ್ದು ಬೇಕಾದಷ್ಟು ವರದಿ ಕೊಡ್ತೀವಿ.